ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದು ಹೇಳಿ ನೀವು ತಮ್ಮನೇಲಿ ನೋಡಿ ಎಲ್ಲ ಗೊತ್ತಾಗಿರಬೇಕು. ನಾನಿವತ್ತು ಸ್ಪೆಷಲ್ ಆಗಿರೋ ವಟಾಣಿ ಕಾಳನ್ನು ಹಾಕಿಬಿಟ್ಟು ಪುದೀನ ಸೊಪ್ಪನ್ನು ಹಾಕಿ ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಸಖತ್ತಾಗೈತಿ. ಯಾವ್ಯಾವ ಸೀಸನ್ ವೈಸ್ ಸೀಸನ್ ಏನು ಸಿಗುತ್ತೆ ನೋಡೋದನ್ನು ತಿಂದುಬಿಡಬೇಕು ಅಂತ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಿರ್ತೀನಿ. ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಳ್ಳೋಣ ಬನ್ನಿ. ಹಾಗಾದರೆ ನಾನು ಇಲ್ಲಿ ವಟಾಣಿ ಹಾಕಿ ಮಾಡೋದ್ರಿಂದ ವಟಾಣಿ ಪಲಾವ್ ಅಂತ ಅಂದ್ಕೊಳ್ರಿ. ಪುದೀನ ಮತ್ತು ವಟಾಣಿ ಪಲಾವು, ಅದರಿಂದ ನಾನು ವಟಾಣಿ ಮತ್ತು ಜಾಸ್ತಿ ಇಟ್ಕೊಂಡಿದ್ದೀನಿ ಬಿಚ್ಚಿ. ಹಾಗೆ ಪುದೀನ ಸೊಪ್ಪು ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದೊಂದೇ ಹಾಕೋತಾ ಹೋಗ್ತೀನಿ ನೋಡಿರಿ. ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ನಾನು ಫಸ್ಟ್ ಆಯಿಲ್ ಹಾಕ್ಕೋತೀನಿ. ನೀವು ರುಚಿ ತಕ್ಕಷ್ಟು ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಮಸಾಲ ಐಟಮ್ಸ್ ತೊಗೊಂಡಿದ್ದೀನಿ. ಏನಂತಂದ್ರೆ ನಿಮಗೆ ಲಾಸ್ಟಿಗೆ ಒಂದು ಟಿಪ್ಸ್ ಹೇಳ್ತೀನಿ ನಾನು. ಆ ಟಿಪ್ಸು ಏನಂತಂದೇಳಿ ನೋಡಬೇಕು ಅಂತಂದ್ರೆ ನೀವು ಮಸಾಲಾನ ತಿನ್ನಬೇಕು ಅಥವಾ ತಿನ್ನಬಾರ್ದು ಅನ್ನೋದೊಂದು ಟಿಪ್ಸ್ ಹೇಳ್ತೀನಿ. ನೋಡಬೇಕಂದ್ರೆ ನೀವು ವಿಡಿಯೋನ ಕಂಟಿನ್ಯೂ ಅಂದರೆ ಎಂಡ್ವರೆಗೂ ನೋಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಟಿಪ್ಸು ಅಂತಂದು ಹೇಳಿಬಿಟ್ಟು. ಇಲ್ಲಿ ಎಣ್ಣೆ ಕಾಯ್ತಿದ್ದಂಗೆ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ, ಇಲ್ಲಿ ಒಂದು ಚಕ್ರ ಮೊಗ್ಗು, ಹಾಗೆ ಒಂದು ಬಾಳೆಕಾಯಿ, ಲವಂಗ ಮತ್ತು ಚಕ್ಕೆ ಇಷ್ಟೇ ಹಾಕ್ಕೊಂಡಿದ್ದೀನಿ ನಾನು ಮಸಾಲ ಪದಾರ್ಥ ತಿನ್ನೋದ್ರಿಂದ ಒಳ್ಳೆಯದು ಅಥವಾ ಇಲ್ಲೋ ಅಂತಂದು ಹೇಳಿ ನನಗೆ ತಿಳುವಳಿಕೆ ಇರೋದನ್ನು ನಾನು ಲಾಸ್ಟಿಗೆ ಟಿಪ್ಸ್ ಹೇಳ್ತೀನಿ ನಿಮಗೆ. ಅದಕ್ಕೆ ನೀವು ಕೊನೆವರೆಗೂ ನೋಡಿರಿ ಅಂತ ಹೇಳಿದ್ದು. ಆಮೇಲೆ ಇಲ್ಲಿ ಇವೆಲ್ಲ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಮತ್ತು ಇದು ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಕೂಡ ಹಾಕೋತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ರಿ. ಖಾರ ಇರೋದ್ರೆ ನಾನು ಮತ್ತೆ ಕಾಳು ಮೆಣಸಿನ ಪೌಡ್ರನ್ನೂ ಹಾಕ್ಕೋತೀನಿ ಲಾಸ್ಟಿಗೆ. ನೀವು ಖಾರ ಇಲ್ಲ ಅಂದರೆ ಖಾರ ಇದ್ದರೆ ಒಂದು ಚಿಕ್ಕದು ಒಂದು ಹಾಕ್ಕೊಳ್ರಿ. ಖಾರ ಇಲ್ಲ ಅಂದರೆ ಒಂದೆರಡು ಹಾಕ್ಕೋಬೋದು. ನಾನು ಮತ್ತೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದನ್ನು ಖಾರ ಇದ್ದರೆ ತೆಗೆದಿಟ್ಕೋಬೋದು ಅಂತಂದು ಹೇಳಿಬಿಟ್ಟು. ಮತ್ತು ಈರುಳ್ಳಿನೂ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಹಸಿ ವಟಾಣಿನೇನು ಇಟ್ಕೊಂಡಿದ್ದೀನಲ್ಲ ಬಿಚ್ಚಿ, ಅದನ್ನು ಹಾಕ್ತೀನಿ. ಈಗ ತೊಗರೆಕಾಳು ಸೀಸನ್ನು ಮತ್ತು ಅವರೆಕಾಯಿ ಸೀಸನ್ ಇದ್ದಾಗೆಲ್ಲ ಮತ್ತು ಇದು ವಟಾಣಿ ಸೀಸನ್ನು ಇದೆಲ್ಲ ಇದ್ದಾಗ ಆ ಸೀಸನ್ ವೈಸು ನಾವು ಏನೇನು ಮಾಡೋಕ್ಕಾಗುತ್ತೆ, ಏನೇನು ಜಾಸ್ತಿ ತಿನ್ಬೋದು ನೋಡು, ಅದೆಲ್ಲ ಮಾಡ್ಕೊಂಡು ತಿಂದುಬಿಡಬೇಕು. ಅಲ್ಲಿ ಪರ್ಫೆಕ್ಟ್ಲಿ ಏನಂತಂದರೆ ನಮಗೆ ವಿಟಮಿನ್ಸು, ಮಿನರಲ್ಸು ಹಾಗೆ ಪ್ರೋಟೀನ್ಸು ಎಲ್ಲ ಸಿಗ್ತಾವೆ ಅಂತಂದು ಹೇಳಿ ನಾನು ಹೇಳ್ತೀನಿ. ಹಾಗೆ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಾನು ಕಲ್ಲುಪ್ಪು ಹಾಕಿದ್ದೀನಿ ನಾನಿಲ್ಲಿ. ಇವಾಗ ಹಸಿ ವಟಾಣಿನ ಬಿಚ್ಚಿಟ್ಕೊಂಡಿದ್ದ ಹಸಿ ವಟಾಣಿನ ನಾನು ಪೂರ್ತಿ ಸೇರಿಸ್ತಾ ಇದ್ದೀನಿ. ಹಸಿ ವಟಾಣಿದೇ ಪಲಾವ್ ಆಗಿರೋದ್ರಿಂದ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ರೂ ಚೆನ್ನಾಗಿರ್ತೈತಿ. ಮತ್ತು ನಾನು ಹಾಗೆ ಇಲ್ಲಿ ಪುದೀನಾನ ತೊಳ್ಕೊಂಡು ಇಟ್ಕೊಂಡಿದ್ದೀನಲ್ಲ, ನಾನು ಏನು ಕಟ್ ಮಾಡ್ತಾ ಇಲ್ಲ ಪುದೀನಾನ, ಹಾಗೆ ತೊಳೆದಿಟ್ಟಿದ್ದ ಪುದೀನಾನ ಹಾಗೆ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ಇದು ನೋಡಿರಿ, ಉಪ್ಪು ಎಲ್ಲ ಹಾಕಿದ್ದೀನಲ್ಲ ಬಿಸಿಗೆ ಪುದೀನ ಸೊಪ್ಪನ್ನು ಕೂಡ ಎಲ್ಲ ಸಾಫ್ಟಾಗಿ ಫುಲ್ ಮುದ್ರಕೊಂತ. ಈಗ ನಾನು ಇಲ್ಲಿ ಜೀರಾ ಮತ್ತು ಕೊತ್ತಂಬರಿ ಪೌಡ್ರನ್ನ ಎರಡೂ ನಾನು ಮಿಕ್ಸ್ ಮಾಡಿ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದು ಪೌಡ್ರು ಇದನ್ನು ಬಳಸ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಜೀರಿಗೆ ಎರಡೂ ಕೂಡ ಹಾಕ್ಕೊಂಡಿದ್ದೇನೆ ಅದನ್ನು. ಆಮೇಲೆ ಇಲ್ಲಿ ಅರಿಶಿನ ಪುಡಿ, ಆಮೇಲೆ ಇಲ್ಲಿ ನಾನು ಏನಂದರೆ ಇಂಗು ಡಬ್ಬದಲ್ಲಿ ನಾನು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಅದನ್ನು ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರ್ತೈತಿ ಅಂತಂದು ಹೇಳಿ. ಈಗ ಚಳಿ ಬೇರೆ ಎಲ್ಲ, ಶೀತ ಕೆಮ್ಮು ಆಗಂಗಿಲ್ಲ, ಖಾರವಾಗಿರಲಿ ಅಂತಂದು ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಆಗುತ್ತೆ. ನೀವು ಅದೇ ಖಾರ ನೋಡಿಕೊಂಡು ಹಾಕ್ಕೊಳ್ರಿ. ಸಿಂಪಲ್ಲು ಪಟಪಟ ಅಂತ ಮಾಡಿಬಿಡೋದು. ಈ ಥರ ಎಲ್ಲ ಹಸಿ ವಟಾಣಿ ಎಲ್ಲ ಸಿಗುತ್ತೆ. ಈ ತೊಗರೆಕಾಳು ಮತ್ತು ಅವರೆಕಾಳು ಸೀಸನ್ ವೈಸ್ ಸಿಕ್ಕರೂ ಕೂಡ ಹಸಿ ವಟಾಣಿ ಮಾತ್ರ ಇವಾಗ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲಿ ಸಿಗ್ತಾಯಿದೆ. ಈಗೆಲ್ಲ ಬೆಳೀತಿದ್ದಾರೆ ರೈತರು. ಅದೆಲ್ಲ ಟೈಮಲ್ಲಿನೂ ಎಲ್ಲ ಯಾವಾಗಲೂ ಕಾಳು ಸಿಗ್ತಾ ಇದ್ದಾವೆ. ಈಗ ಏನು ತೊಂದರೆ ಇಲ್ಲ. ಮತ್ತು ಇದನ್ನು ಫ್ರೀಜರ್ ಬೇರೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈ ಥರ ಹಸಿ ವಟಾಣಿ ಇತ್ತು ಅಂತಂದರೆ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ. ಬೆಳಗ್ಗೆ ಟಿಫಿನ್ಗೂ ಮಾಡ್ಕೋಬೋದು, ಹಾಗೆ ನೀವು ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು. ಇಲ್ಲ ರಾತ್ರಿ ಊಟಕ್ಕೆ ಈ ಚಳಿ ಇದೆಲ್ಲ ಬಿಸಿ ಬಿಸಿದು ಏನಾದರೂ ಮಾಡಬೇಕು ಅಂದರೆ ಬಿಸಿ ಬಿಸಿದು ಮಾಡ್ಕೋಬೋದು. ಯಾವ ಟೈಮಲ್ಲಿ ಬೇಕಾದರೂ ಇದು ಅಲ್ಟಿಮೇಟ್ ಆಗಿರ್ತೈತಿ, ಚೆನ್ನಾಗಿರ್ತೈತಿ. ಹಾಗೆ ಇಲ್ಲಿ ನಾನು 1 ಲೋಟದ ಅಕ್ಕಿದು ಅನ್ನ ಮಾಡ್ತಾ ಇರೋದಕ್ಕೆ ಅಲ್ಲಿ 1 ಲೋಟಕ್ಕೆ ಡಬಲ್ 2 ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದೀತಾ ಇರಬೇಕಾದ್ರೆ ಅಕ್ಕಿ ಫಸ್ಟೇ ವಾಶ್ ಮಾಡಿ ಇಟ್ಕೊಳ್ರಿ. ವಾಶ್ ಮಾಡಿ ಇಟ್ಕೊಂಡು ಅದು ನೀರು ಕುದೀತಾ ಇರಬೇಕಾದ್ರೆ ಅಕ್ಕಿ ಸುರು ಬಿಡ್ಬೋದು. ಇವಾಗ ಒಂದು ಸಲ ಉಪ್ಪಿನ ಟೇಸ್ಟ್ ನೋಡ್ಕೊಳ್ರಿ. ನಾನಿಲ್ಲಿ ಹಳ್ಳುಪ್ಪು ಹಾಕಿದ್ರಿಂದ ನನ್ನ ಟೇಸ್ಟ್ ನೋಡಿದೆ ಕರಗಿದ ಮೇಲೆ ಹೇಗಿರ್ತೈತಿ ಅಂತಂದೇಳಿ. ಸಖತ್ತಾಗಿದ್ದು ಸೂಪರ್ ಇತ್ತು. ಒಂದು ಸೂಪ್ ಟೈಪ್ ಅನ್ಸಾಕತ್ತೈತೆ ನನಗೆ. ಈ ಥರ ಎಲ್ಲ ಪಲಾವ್ ಮಾಡ್ತಾ ಇರಬೇಕಾದ್ರೆ ನನಗೆ ಅದು ಸೂಪು ಇದು ಟೇಸ್ಟ್ ನೋಡಿದಾಗೆಲ್ಲ ಸೂಪ್ ಮಾಡಿದ್ದೇನೋ ಅನ್ನೋ ಫೀಲಿಂಗ್ ಬರ್ತೈತಿ. ತುಂಬ ಚೆನ್ನಾಗಿರ್ತೈತೆ ಅದು. ಆಮೇಲೆ ಈಗ ಕುದೀತಾ ಇತ್ತಲ್ಲ, ಹಾಗೆ ನಾನು ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿನ ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ
ನೀವು ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋಬೋದು. ಮೇಲ್ಗಡೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಸಖತ್ತಾಗಿರೋದೊಂದು ರೈಸ್, ಪುದೀನ ವಟಾಣಿ ಅಥವಾ ಪುದೀನ ಮಟರ್ ಅಂತ ಹೇಳ್ಬೋದು, ನೀವು ಪುದೀನ ಮಟರ್ ರೈಸ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರ್ತೈತಿ. ಒಂದು ಸಲ ಮಾಡ್ಕೊಂಡು ತಿಂದು ನನಗೆ ಹೇಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮಗೆ ಈ ಚಳಿಗೆ ನೀವು ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗೋದು ಹೇಗಿರುತ್ತೆ ಅಂತಂದು ಹೇಳಿಬಿಟ್ಟು. 2 ವಿಷಿಲಾದರೆ ಕರೆಕ್ಟಾಗಿ ಬರುತ್ತೆ. ನೋಡಿಕೊಂಡು ನೀವು 2 ಸಲ ಹೊಡೆಸ್ಕೊರಿ, ಯಾಕಂದರೆ ಹಿಂಗೆ ಉದುರು ಚೆನ್ನಾಗಿ ಬರ್ತೈತಿ. ನಾನು ಒಂದು ಲಾಸ್ಟಿಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಟಿಪ್ಸ್ ಏನಪ್ಪ ಅಂತಂದ್ರೆ, ಇಲ್ಲಿ ಮಸಾಲ ಫಸ್ಟಿಗೆಲ್ಲ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನಾಗ ವರ್ಕ್ ಮಾಡೋದಕ್ಕೆ ಮಸಾಲ ಜಾಸ್ತಿ ತಿನ್ನೋದ್ರಿಂದ ಪೆಪ್ಟಿಕ್ ಅಲ್ಸರ್ ಎಲ್ಲ ಬರ್ತೈತಿ, ಮಸಾಲ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಮತ್ತು ನಾನು ಅದನ್ನು ಹೇಳ್ತಿದ್ದೆ ಎಲ್ಲರಿಗೂ. ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗೆಲ್ಲ ಏನಂತಂದರೆ ಕೋವಿಡ್ ಬಂದ ಮೇಲೆ ಆಯಿತು, ಆಮೇಲೆ ಈಗಿಂದು ಎಲ್ಲ ನಮ್ಮದು ಜಾಲತಾಣದಲ್ಲಿ ಮಸಾಲೆ ಎಲ್ಲ ಜಾಸ್ತಿ ಯೂಸ್ ಮಾಡಬೇಕು ಅಂತಂತಾರೆ. ಅದಕ್ಕೆ ನಾನು ಪೌಡ್ರ್ ಮಾಡೋಕ್ಕೆ ಬದಲಿ ಈ ಥರ ಮೊದಲು ಚಕ್ರಿ ಮಗ್ಗು ಅದನ್ನೆಲ್ಲ ಹಾಕಿದ್ನಲ್ಲ, ನಾನು ಬಾಳೆಕಾಯಿ ಅದನ್ನೆಲ್ಲ ಹಾಕಿದ್ನಲ್ಲ, ಆ ಥರ ಹಾಕಿ ಯೂಸ್ ಮಾಡಿದ್ರೆ ಅದು ರಸ ಎಲ್ಲ ಬಿಡ್ಕೊಂಡಿರ್ತೈತಿ, ಅದನ್ನ ಎತ್ತಿ ಬಿಸಾಕ್ಬೋದು ಆಮೇಲೆ ತಿಂದ ಮೇಲೆ ಅಂತಂದು ಹೇಳಿ ಅದೇ ಟಿಪ್ಸು. ಆದರೆ ನಿಮ್ದೇನು ಅಂತಂದರೆ ತಿನ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ತಿನ್ಬೋದೋ ತಿನ್ನಬಾರ್ದು ಅಂತಲೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ರುಚಿಯಾದ ಮಟರ್ ಪುದೀನ ಪಲಾವ್ ರೆಡಿ ಆಗೈತೆ ನೋಡಿರಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ನ್ಯಾಕ್ಸ್, ಒಳ್ಳೆ ಸ್ನ್ಯಾಕ್ಸ್ ಚೆನ್ನಾಗಿರ್ತೈತಿ ಅಂತಂದು ಹೇಳಿ ನಾನು ಗೋಡಂಬಿ ಫ್ರೈ ಮಾಡಿದ್ದೆ. ಗೋಡಂಬಿ ಫ್ರೈನೂ ಕೂಡ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ಈ ಗೋಡಂಬಿ ಫ್ರೈ ಈ ಮಟರ್ ಪುದೀನ ಪಲಾವ್ ಜೊತೆಗೆ ಸಖತ್ತಾಗಿರ್ತೈತಿ. ಇದೊಂದು ಸಲ ಟ್ರೈ ಮಾಡಿರಿ. ಹಾಗೆ ಸಾಯಂಕಾಲ ಟೀ ಜೊತೆಗೆ ಚೆನ್ನಾಗಿರ್ತೈತಿ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಅಂತ ಮಕ್ಕಳಿಗೆಲ್ಲ ಈ ಥರದೊಂದು ಮಾಡಿಕೊಟ್ರೆ ಸಖತ್ತಾಗಿರ್ತೈತಿ. ಹಾಗಾದ್ರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಹೇಗಿತ್ತು ಅಂತಂದು ಹೇಳಿ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ಮ ವಿಡಿಯೋ ನನಗೆ ಒಂದು ಸ್ಫೂರ್ತಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ಧನ್ಯವಾದಗಳು.